ವೀಕ್ಷಕರೇ, ರೋಲ್ಸ್ ರಾಯ್ಸ್ ಕಾರ್ ಇಡೀ ಪ್ರಪಂಚದಲ್ಲೇ ಅತ್ಯಂತ ದುಬಾರಿಯಾದ ಕಾರ್. ಈ ಕಾರ್ನ ಬೆಲೆ ಸುಮಾರು 5 ಕೋಟಿಯಿಂದ ಶುರುವಾಗಿ ಸುಮಾರು 28 ಮಿಲಿಯನ್ ತನಕ ಇದೆ. ವೀಕ್ಷಕರೇ, ಈ ರೋಲ್ಸ್ ರಾಯ್ಸ್ ಕಾರ್ ತಗೊಳ್ಳಲು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರಬಾರ್ದು ಹಾಗೂ ನಿಮ್ಮ ಫ್ಯಾಮಿಲಿಯ ಆದಾಯ ಎಲ್ಲವನ್ನು ಕೇಳ್ತಾರೆ ಎಂಬ ಸುಳ್ಳು ಸುದ್ದಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಆದರೆ ವೀಕ್ಷಕರೇ, ರೋಲ್ಸ್ ರಾಯ್ಸ್ ಕಾರ್ ತಗೊಳ್ಳಲು ನಿಮ್ಮ ಬಳಿ ಉತ್ತಮವಾದ ಆದಾಯ ಹಾಗೂ ದುಡ್ಡಿದ್ದರೆ ಸಾಕು. ಅದು 1920 ರಾಜ ಜೈಸಿಂಗ್ ಲಂಡನ್ನ ಪ್ರವಾಸಕ್ಕೆ ಹೋಗಿರುತ್ತಾರೆ. ರಾಜ ಜೈಸಿಂಗ್ ಲಂಡನ್ನ ಪ್ರವಾಸಕ್ಕೆ ಯಾಕೆ ಹೋಗಿರ್ತಾರೆ ಅಂದರೆ, ಅವರಿಗೆ ಇಲ್ಲಿ ರಾಜನ ಬದುಕು ಸಾಕಾಗಿ ಒಬ್ಬ ಸಾಮಾನ್ಯ ಮನುಷ್ಯನ ಬದುಕು ಬದುಕಬೇಕೆಂದು ರಾಜ ಜೈಸಿಂಗ್ ಲಂಡನ್ಗೆ ಹೋಗಿರ್ತಾರೆ. ಹೀಗೆ ಒಂದು ರೋಡ್ನಲ್ಲಿ ಅವರು ವಾಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ರೋಲ್ಸ್ ರಾಯ್ಸ್ ಕಾರಿನ ಅಂಗಡಿ ಕಾಣಿಸುತ್ತೆ. ಮೊದಲೇ ರಾಜ ಜೈಸಿಂಗ್ ಅವರು ಕಾರ್ಗಳ ಕ್ರೇಜನ್ನು ಇಟ್ಕೊಂಡಿರ್ತಾರೆ. ಈಗ ರಾಜ ಜೈಸಿಂಗ್ಗೆ ಆ ಕಾರ್ನ ತೆಗೆದುಕೊಳ್ಳಬೇಕೆಂದು ನಿಶ್ಚಯವಾಗುತ್ತೆ. ಆಗ ರಾಜ ಜೈಸಿಂಗ್ ಆ ಕಾರ್ನ ಶಾಪ್ಗೆ ಹೋಗ್ತಾರೆ. ರಾಜ ಜೈಸಿಂಗ್ ಕಾರ್ನ ಶಾಪ್ಗೆ ಹೋದಾಗ ಅವರು ಒಳ್ಳೆಯ ಬಟ್ಟೆಯೇನೂ ಹಾಕಿರಲಿಲ್ಲ. ಅಲ್ಲಿ ಕೆಲಸ ಮಾಡ್ತಿದ್ದ ಎಂಪ್ಲಾಯ್ ಒಬ್ಬ ರಾಜ ಜೈಸಿಂಗ್ಗೆ ಇದು ನೀನು ತೆಗೆದುಕೊಳ್ಳುವ ಕಾರಲ್ಲ, ಹೋಗು ಎಂದು ಅವಮಾನ ಮಾಡಿ ಕಳಿಸುತ್ತಾನೆ. ಅವಮಾನಕ್ಕೆ ಒಳಗಾದ ರಾಜ ಜೈಸಿಂಗ್ ಅಲ್ಲಿಂದ ಬರುತ್ತಾರೆ. ಹೀಗೆ ಮರುದಿನ ರಾಜ ಜೈಸಿಂಗ್ ಅವರು ಆ ರೋಲ್ಸ್ ರಾಯ್ಸ್ ಕಾರ್ನ ಅಂಗಡಿಯವರಿಗೆ ತಾವು ಬರುವುದಾಗಿ ತಿಳಿಸುತ್ತಾರೆ. ಈಗ ರಾಜನ ಬರುವಿಕೆಗಾಗಿ ಅಲ್ಲಿದ್ದ ಎಂಪ್ಲಾಯಿಗಳೆಲ್ಲ ರೆಡ್ ಕಾರ್ಪೆಟ್ ಹಾಕಿ ಕಾಯುತ್ತಿದ್ದಾರೆ. ಹಾಗೆ ರಾಜ ಜೈಸಿಂಗ್ ಅಲ್ಲಿ 7 ರೋಲ್ಸ್ ರಾಯ್ಸ್ಗೆ ಕಾರನ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಹಾಗೆ ಆ 7 ರೋಲ್ಸ್ ರಾಯ್ಸ್ ಕಾರನ್ನು ಇಂಡಿಯಾಗೆ ತರುತ್ತಾರೆ. ಈಗ ಆ 7 ರೋಲ್ಸ್ ರಾಯ್ಸ್ ಕಾರ್ ಇಂಡಿಯಾಗೆ ಬರುತ್ತೆ. ಇಂಡಿಯಾಗೆ ಬಂದಾಗ ರಾಜ ಜೈಸಿಂಗ್ ಆ ರೋಲ್ಸ್ ರಾಯ್ಸ್ ಶಾಪಿನ ಕೆಲಸಗಾರರಿಗೆ ಬುದ್ಧಿ ಕಲಿಸ್ಬೇಕೇನೇನು ಮಾಡ್ತಾರೆ, ಆ 7 ರೋಲ್ಸ್ ರಾಯ್ಸ್ ಕಾರ್ನ ತಮ್ಮ ಊರಿನಲ್ಲಿ ಕಸ ಎತ್ತುವ ಗಾಡಿಯಾಗಿ ಬಳಸ್ತಾರೆ. ಈ ವಿಚಾರ ಗಾಳಿಯಂತೆ ಹಬ್ಬುತ್ತೆ. ಆಗ ರೋಲ್ಸ್ ರಾಯ್ಸ್ ಶಾಪಿನ ಎಂಪ್ಲಾಯೀಸ್ ಎಲ್ಲ ರಾಜ ಜೈಸಿಂಗ್ನ ಬಳಿ ಬಂದು ಕ್ಷಮೆ ಕೇಳುತ್ತಾರೆ. ಆಗ ರಾಜ ಜೈಸಿಂಗ್ ಆ 7 ರೋಲ್ಸ್ ರಾಯ್ಸ್ ಕಾರನ್ನು ಕಸ ಎತ್ತುವ ಗಾಡಿಯಾಗಿ ಮಾಡಿದ್ರಲ್ಲ ಅದನ್ನೆಲ್ಲ ನಿಲ್ಲಿಸ್ತಾರೆ. ಈಗ ರೋಲ್ಸ್ ರಾಯ್ಸ್ ಶಾಪ್ನ ಎಂಪ್ಲಾಯೀಸ್ ಎಲ್ಲ ತಾವು 9 ರೋಲ್ಸ್ ರಾಯ್ಸ್ ಕಾರನ್ನು ಉಚಿತವಾಗಿ ಕೊಡುವುದಾಗಿ ರಾಜ ಜೈಸಿಂಗ್ಗೆ ಹೇಳುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ